ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ಹೇಳ್ರಿ ಚೆನ್ನಾಗಿದ್ದೀವೇನಂತ. ನೋಡ್ರಿ, ಕರ್ತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಕರ್ತನಿಂದ ಮಹಿಮೆಯಿಂದ ಇನ್ನೂ ಮಹಿಮೆಗೆ ಕರೆದೊಯ್ಯುವುದಕ್ಕೆ ಶಕ್ತವಂತನಾಗಿದ್ದಾನೆ. ಕರ್ತನು ನಮಗೆ ಮೇಘವು ಗುಡಾರವನ್ನು ಸ್ಥಾಪಿಸಿದಾಗ ದೇವರ ಮಹಿಮೆ ಕಾಣಿಸಿಕೊಂಡಿತು ಮೋಶೆಗೆ. 40ನೇ ಅಧ್ಯಾಯ ನಿರ್ಗಮ ವಿಮೋಚನೆ ಕಾಂಡ 34ನೇ ವಚನ. ಮೇಘವು ಮಂದಿರವನ್ನು ಸಮೀಪಿಸಿದಾಗ ದೇವರ ಪ್ರತ್ಯಕ್ಷ ಗುಡಾರವು ದೇವರ ಸನ್ನಿಧಿಗೆ ಬಂದಿತು. ದೇವರ ಮಹಿಮೆ ಮೇಘವು ಪ್ರತ್ಯಕ್ಷ ಗುಡಾರವನ್ನು ಆವರಿಸಿಕೊಂಡಾಗ ಪ್ರತ್ಯಕ್ಷ ಗುಡಾರದ ಮಹಿಮೆ ಕಾಣಿಸಿಕೊಂಡಿತು. ಎಲ್ಲರೂ ದೇವರ ಕೃಪೆಗಾಗಿ ನೋಡ್ತಾ ಇದ್ದಾರೆ. ಈಗ ನೋಡ್ರಿ, ಅಬ್ರಹಾಮನು 12ನೇ ಅಧ್ಯಾಯ ಆದಿಕಾಂಡ. ಅಬ್ರಹಾಮನು ದೇವರ ಆಜ್ಞೆ ಹೊಂದಿದ್ದು, ದರ್ಶನ ಹೊಂದಿದ್ದು, ದರ್ಶನದಿಂದ ಬಹು ಸಂತೋಷವಾಗಿದ್ದಾನೆ. ಸ್ವದೇಶದಿಂದ ಕನಾನ ದೇಶಕ್ಕೆ ಬಂದಿದ್ದು. ಸ್ವದೇಶದಿಂದ ಯಾವ ಊರು ಬಿಟ್ಟು ಬಂದಿದ್ದಾನೆ? ಅಬ್ರಹಾಮನು ಯಾವ ಊರು ಬಿಟ್ಟು ಬಂದಿದ್ದಾನೆ? ಕನಾನು ದೇಶಕ್ಕೆ ಬಂದಿದ್ದಾನೆ. ಕನಾನ ದೇಶವು ದೇವರ ಆಜ್ಞೆ ಪ್ರಕಾರ ಪ್ರಯಾಣ ಮಾಡಿದ. ದೇವರ ದರ್ಶನ ಪ್ರಕಾರ ಅಬ್ರಹಾಮನು, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನು ಮಾಡ್ತೀನಿ. ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡ್ತೀನಿ, ಆಶೀರ್ವದಿಸ್ತೀನಿ, ನಿನ್ನನ್ನು ಹೆಸರನ್ನು ಪ್ರಖ್ಯಾತಿಪಡಿಸುತ್ತೇನೆ, ನಿನ್ನನ್ನು ಬಲಗೊಳಿಸುತ್ತೇನೆ, ನಿನ್ನನ್ನು ಸ್ಥಿರಗೊಳಿಸುತ್ತೇನೆ ಅಂತಂದು ವಾಗ್ದಾನ ಮಾಡ್ತಾ ಇದ್ದಾರೆ. ವಾಗ್ದಾನ ಮಾಡಿದ ದೇವರು ಶಕ್ತವಂತರು. ಈಗ ಅಬ್ರಹಾಮನನ್ನು ದೇವರು ಕರೆದಿದ್ದಾನೆ, ದರ್ಶನ ಕೊಟ್ಟಿದ್ದಾನೆ, ಅಭಿಷೇಕ ಕೊಟ್ಟಿದ್ದಾನೆ. ಈಗ ಅಬ್ರಹಾಮನು ಹೊರಟು ಎಲ್ಲಿಗೆ ಹೋಗ್ತಾ ಇದ್ದಾನೆ? ಕನಾನು ದೇಶಕ್ಕೆ ಹೋಗ್ತಾ ಇದ್ದಾಗ ಸ್ವಲ್ಪ ಬರ ಬಂತು. ಆ ಸ್ಥಳದಲ್ಲಿ ಬರ ಬಂದಾಗ ಜೀವನಕ್ಕೆ ಸಾಲದ ಹೋಯಿತು. ಅವರಿಬ್ಬರು ಬಹು ಕಷ್ಟಪಡ್ತಾ ಇದ್ರು. ಐಗುಪ್ತ ದೇಶದಲ್ಲಿ ಅಬ್ರಹಾಮನ ಕನಾನು ದೇಶಕ್ಕೆ ಮುಂದೆ ಹೋಗ್ತಾ ಇದ್ದಾಗ ಅಲ್ಲಿ ಬರದಿಂದ ಭಾರಿ ಬಾಯಾರಿಕೆ, ನೀರಿಲ್ಲ, ಆಹಾರ ಇಲ್ಲ, ಉಣ್ಣೋದಕ್ಕೇನಿಲ್ಲ. ಅಲ್ಲಿ ಬರ ಬಂದಾಗ ದೇವರನ್ನು ನೋಡ್ಬೇಕಾಗಿತ್ತು. ಎಲ್ಲಿಗೋಗಿದ್ದಾನೆ? ಐಗುಪ್ತ ದೇಶಕ್ಕೆ ಹೋಗಿದ್ದಾನೆ. ಈಗ ಇರ್ಮಿಯ 1:5 ನಾನು ನಿನ್ನನ್ನು ತಾಯಿ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನೆ. ನಾನು ನಿನ್ನ ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ. ಅನೇಕ ಜನಾಂಗಗಳಿಗೆ ಪ್ರವಾದಿಯಾಗಿ ನೇಮಿಸಿದ್ದೇನೆ. ದೇವರು ವಾಗ್ದಾನ ಮಾಡಿದ ದೇವರು, ಮುಂದೆ ಕರೆದ ದೇವರು, ನಮ್ಮನ್ನು ಪ್ರೀತಿಸಿ ಅನೇಕ ಜನಾಂಗವಾಗುವಂಗ ಆಶೀರ್ವದಿಸಿ, ಬಂಧು ಬಳಗದಿಂದ ಹೊರಗೆ ಬಾ, ನಿನ್ನ ಸ್ವದೇಶವನ್ನು ಬಿಟ್ಟು ಬಾ, ನಿನ್ನ ತಂದೆ ಮನೆಯನ್ನು ಬಿಟ್ಟು ಬಾ, ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಅಬ್ರಹಾಮ್ಗೆ ಆಜ್ಞೆ ಕೊಟ್ಟಾಗ ಅಬ್ರಹಾಮನು ಹೊರಟು ಹೋದ. ತನ್ನ ಮಗನನ್ನು ಕೇಳಿದ್ರು ಕೊಟ್ಬಿಟ್ಟಿದ್ದಾನೆ. ಅಂದರೆ ಸಮಸ್ತವನ್ನು ಅಬ್ರಹಾಮು ನಮಗೆ ತಂದೆಯಾಗಿ ಇದ್ದಾನೆ. ನಂಬಿಕೆಯಲ್ಲಿ ನಮಗೆ ಮುಂದುವರೆದವನಾಗಿದ್ದಾನೆ. ನಂಬಿಕೆಯಲ್ಲಿ ನಮಗೆ ಬಹಳ
ಪಿತರನಾಗಿದ್ದಾನೆ. ಈಗ ಅಬ್ರಹಾಮನಿಗೆ ಮಗನು ಕೊಡಂತಂದ್ರೆ ಹೇಳಿದ್ರು ಕೊಟ್ಬಿಟ್ಟ. ಪ್ರವಾದಿಯಾಗಿ ಮಾಡಿ ಅನೇಕ ಜನಾಂಗಗಳಿಗೆ ಪ್ರತ್ಯೇಕವನ್ನಾಗಿ ಮಾಡಿ ಆಶೀರ್ವದಿಸಿದ್ದಾನೆ. ಈಗ ಅನೇಕ ಮಂದಿ ಪ್ರವಾದಿಗಳು, ಅನೇಕ ಮಂದಿ ದೇವರ ಮಾತನ್ನು ಕೇಳಿ ದೇವರನ್ನು ಕರೆದಾಗ ದೇವರನ್ನು ಗೌರವಿಸಿ ದೇವರ ಕೆಲಸ ಮಾಡಿದರೆ ಉದ್ಧಾರ ಆಗ್ತಾರೆ, ಸಂತೋಷ ಆಗ್ತೆ, ಸಮಾಧಾನ ಆಗುತ್ತೆ. ಏಕೆಂದರೆ ನಮ್ಮ ಸಲುವಾಗಿ ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡ. ಅಲ್ಲಿ ಶಿಲುಬೆಯಲ್ಲಿ ನಮಗೆ ಬಹು ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು ನಮ್ಮ ಸಲುವಾಗಿ ಶಿಲುಬೆ ಹತ್ತಿದ ದೇವಾದಿದೇವರು ತಾಯಿ ಮರೆತರೂ ನನ್ನನ್ನು ಮರೆಯುವುದಿಲ್ಲ ಅಂತಂದು ಹೇಳ್ತಾ ಇದ್ದೇನೆ. ತಾಯಿ ಮರೆತರೂ ನಾನು ಮರೆಯುವುದಿಲ್ಲ. ಯೆಶಾಯ 66:13 ತಾಯಿ ನನ್ನನ್ನು ಸಂತೋಷುವ ಪ್ರಕಾರ ನಿಮ್ಮನ್ನು ಸಂತೋಷುವೆನು. ತಾಯಿ ಗರ್ಭದಲ್ಲೇ ನಮ್ಮನ್ನು ಕೂಗು ಕೇಳಿದಾನೆ, ಸಂತೈಸಿದಾನೆ. ನೋಡ್ರಿ, ಉದರದಿಂದ ಬರುವುದಕ್ಕೆ ಮುಂಚೆ ಮೊದಲನೆಯ ನಮ್ಮನ್ನು ಪ್ರತಿಷ್ಠಿಸಿದ್ದಾನೆ ಜನಾಂಗಗಳಿಗೆ ಪ್ರವಾದಿಯಾಗಿ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಮ್ಮನ್ನು ಸಂತೈಸಿದ್ದಾನೆ. ಈಗ ನೋಡ್ರಿ, ಎಷ್ಟು ಪ್ರವಾದಿಗಳಿಗೆ ಎಷ್ಟು ದೇವರು ಅಟ್ಯಾಚ್ಮೆಂಟ್ ಇರುತ್ತೆ ಅಂದರೆ, ದೇವರ ಮಾತು ಕೇಳಿದರೆ ಬಹು ಸೌಖ್ಯ, ಬಹು ಪ್ರೀತಿ, ಬಹು ದೇವರ ಸಂಗಡ ಸಹವಾಸ ಮಾಡ್ರಿ, ಗುಡಾರ ಹಾಕಿಸಿಕೊಳ್ಳ್ರಿ. ಪ್ರತ್ಯೇಕ ಗುಡಾರ ಇರಬೇಕು. ಆ ಗುಡಾರದಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರ ಮಾತನ್ನು ನಾವು ಕೇಳಬೇಕು. ಪೇತರು ಮತ್ತಾಯ ಸುವಾರ್ತೆ 16:18 ಪೇತರು, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕಕ್ಕೆ ಬಲವು ಅದನ್ನು ಸೇರಲಾರದು, ಪರಲೋಕ ರಾಜ್ಯವು ಬಿಗದ ಕೈ ನಿಮಗೆ ಕೊಡುವನು. ಭೂಲೋಕದಲ್ಲಿ ನೀನು ಏನು ಬಿಚ್ತೀಯೋ ಪರಲೋಕದಲ್ಲಿ ಅದು ಬಿಚ್ಚುವುದು. ದೇವರ ರಾಜ್ಯವನ್ನು ನಮಗೆ ಕೊಟ್ಟಿದ್ದಾರೆ. ದೇವರ ರಾಜ್ಯವನ್ನು ನೀವು ಸಂತೋಷಿಸ್ರಿ, ದೇವರ ರಾಜ್ಯದಲ್ಲಿ ನೀವು ಆನಂದಿಸ್ರಿ. ದೇವರ ರಾಜ್ಯವಿದು ಅಂತ ಶಿಲುಬೆ ಹತ್ತಿ ರಕ್ತ ಸುರಿಸಿ ಶತ್ರು ಬಲವೆಲ್ಲದ ಮೇಲೆ ನಮಗೆ ಅಧಿಕಾರ ಕೊಟ್ಟರೆ ನಾವು ಪರಲೋಕದ ಬಿಗಿದ ಕೈ ನಮ್ಮಕ್ಕೂ ಕೊಟ್ಟುಬಿಟ್ಟಿದ್ದಾನೆ. ಅನೇಕ ಜನರು ನರಕಕ್ಕೆ ಹೋಗಬಾರ್ದಾಗೆ ದೇವರು ನಮ್ಮನ್ನು ನೇಮಿಸಿದ್ದಾನೆ. ಅನೇಕರು ಇಂದಿನ ದಿವಸ ತಮ್ಮ ಶರೀರಗಳಿಗೆ ಪಾಪಕ್ಕೆ ಒಪ್ಪಿಸಲಾರದೆ ಪರಲೋಕ ಭಾಗ್ಯವು ನಮಗೆ ಕೊಟ್ಟಿದ್ದಾನೆ. ಪರಲೋಕ ಭಾಗ್ಯವು ನಮಗೆ ಕೊಟ್ಟು ನಮ್ಮನ್ನು ಬಲಗೊಳಿಸಿದ್ದಾನೆ, ಸ್ಥಿರಗೊಳಿಸಿದ್ದಾನೆ, ಸಿದ್ಧಗೊಳಿಸಿದ್ದಾನೆ, ನಮ್ಮನ್ನು ಪ್ರೀತಿಸಿದ್ದಾನೆ. ನೋಡ್ರಿ, ಭೂಲೋಕದಲ್ಲಿ ನೀನು ಏನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಲಾಗದು. ಪೇತರು, ನೀನು ಬಂಡೆ, ಈ ಬಂಡೆನಲ್ಲಿ ನಿನ್ನ ಸಭೆಯನ್ನು ಕಟ್ತೀನಿ. ಪಾತಾಳ ಲೋಕಕ್ಕೆ ಬಲವು ಅದು, ಪಾತಾಳ ಲೋಕದ ಬಲವು ಅದನ್ನು ಸೇರಲಾರದು. ಯಾಕೆಂದರೆ ಮಿಖಾಯೇಲು ನಮಗಿದ್ದಾನೆ, ಯುದ್ಧ ಮಾಡ್ತಾನೆ, ಬಿಡಿಸುತ್ತಾನೆ. ನೀನು ಪ್ರಾರ್ಥನೆ ಮಾಡಿದರೆ ನಿಮಗೆ ಬಿಡುಗಡೆ. ಇಂದಿನ ದಿವಸ ನಿಮಗೆ ಪ್ರಾರ್ಥನೆ ಮಾಡಿದರೆ ನಿಮಗೆ ಬಿಡುಗಡೆ. ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ, ನಿಮಗೆ ಸ್ತೋತ್ರ. ನಮ್ಮನ್ನು ಬಲಗೊಳಿಸಿದೆಯಾ, ಸ್ಥಿರಗೊಳಿಸಿದೆಯಾ. ಅಬ್ರಹಾಮನ್ನು ಕರೆದ ದೇವರೇ, ನಮ್ಮನ್ನು ಕರೆದಿದೆಯಾ, ಪ್ರವಾದಿಯನ್ನಾಗಿ ಮಾಡಿದೆಯಾ, ನಮ್ಮನ್ನು ಬಲಗೊಳಿಸಿದೆಯಾ, ನಮ್ಮನ್ನು ಸ್ಥಿರಗೊಳಿಸಿದೆಯಾ, ನಮ್ಮನ್ನು ಸಿದ್ಧಗೊಳಿಸಿದೆಯಾ. ನಿಮಗೆ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ